ನಮಸ್ಕಾರ ವೀಕ್ಷಕರೇ, ಡಾಕ್ಟರ್ ತುಂಗಾಸ್ ಮನಸ್ವಿನಿ ಆಸ್ಪತ್ರೆ ಅರ್ಪಿಸುವಂತಹ ಹೆಲ್ತ್ ಪಾಡ್ಕಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರವರ್ಕಾಡಿ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪೀಳಿಗೆಯಿಂದ ಪೀಳಿಗೆಗೆ ಬದಲಾಗ್ತಾ ಇರುವಂತಹ ಮಾನವ ಸಂಬಂಧಗಳು ಹಾಗೆಯೇ ಕುಸಿಯುತ್ತಿರುವಂತಹ ಮೌಲ್ಯಗಳು, ಈ ವಿಚಾರದ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೀಲಿಕ್ಕಿದ್ದೇವೆ. ಈ ಮಾಹಿತಿಯನ್ನು ಕೊಡೋದಕ್ಕೆ ನಮಗೆ ಕರಾವಳಿಯ ಪ್ರಖ್ಯಾತ ಮನೋವೈದ್ಯರಾಗಿರುವಂತಹ ಡಾಕ್ಟರ್ ರವೀಶ್ ತುಂಗ ಇದ್ದಾರೆ. ಬನ್ನಿ ಇವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಮಾನವನ ಸಂಬಂಧ ಅನ್ನೋದು ಇವಾಗ ಹೇಗಾಗಿದೆ ಅಂದರೆ, ಯಾಂತ್ರೀಕೃತವಾಗ್ತಾ ಇರುವಂತಹ ಯುಗದಲ್ಲಿ ಮಾನವನ ಸಂಬಂಧ ಇರ್ಬೋದು, ಮೌಲ್ಯಗಳು ಕುಸಿತಾ ಇದೆಯಾ ಅನ್ನುವಂತಹ ಪ್ರಶ್ನೆಯೇ ಪ್ರತಿಯೊಬ್ಬರಲ್ಲಿ ಕೂಡ ಕಾಡ್ತಾ ಇದೆ. ಹಾಗಿದ್ರೆ ಈ ಸಂಬಂಧವನ್ನು ಯಾವ ರೀತಿಯಾಗಿ ಜೋಪಾನ ಮಾಡಬಹುದು, ಈ ಸಂಬಂಧದ ಪ್ರಾಮುಖ್ಯತೆ ಏನು, ಎಲ್ಲ ವಿಚಾರವನ್ನು ಇವತ್ತಿನ ಒಂದು ಪಾಡ್ಕಾಸ್ಟಲ್ಲಿ ತಿಳ್ಕೊಳ್ಳೋಣ. ಡಾಕ್ಟರ್, ಮೊದಲಾಗಿ ಇತ್ತೀಚಿನ ಪ್ರಪಂಚದಲ್ಲಿ ಯಾಂತ್ರೀಕೃತವಾಗ್ತಾ ಇದೆ ಪ್ರತಿಯೊಂದು ಕೂಡ. ಇದು ಪೀಳಿಗೆಯಿಂದ ಪೀಳಿಗೆಗೆ ಬದಲಾಗ್ತಾ ಇರುವಂತಹ ಸಂಬಂಧದಲ್ಲಿ ನಿಜವಾಗಿ ಕೂಡ ಸಂಬಂಧದ ಮೌಲ್ಯಗಳು ಅನ್ನೋದು ಕುಸಿತಾ ಇದೆಯಾ, ಹೇಗೆ ಅಂತ? ಹೌದು, ನೀವೊಂದು ವೆರಿ ಪರ್ಟಿನೆಂಟ್ ಕ್ವಶನ್ ಈಗಿನ ಕಾಲಘಟ್ಟದಲ್ಲಿ ಸರಿಯಾದ ಪ್ರಶ್ನೆಯನ್ನೇ ಕೇಳಿದಿರಿ ಮೇಡಮ್. ಇದು ನೀವು ಹೇಳುವಂಥದ್ದು ನಿಜ. ಈಗ ನಮ್ಮ ಜನ್ರೇಷನ್ ಗ್ಯಾಪ್ ಅನ್ನುವಂಥದ್ದು ಸಣ್ಣದಾಗ್ತಾ ಇದೆ. ಅಂದರೆ ವರ್ಷಗಳು ಜನ್ರೇಷನ್ ಹತ್ರ ಆಗಬೇಕಾದಂಥ ಸಂದರ್ಭದಲ್ಲಿ ದೂರ ಆಗ್ತಾ ಇದ್ದೇವೆ. ಗ್ಯಾಪ್ ಅನ್ನುವಂಥದ್ದು ವರ್ಷಗಳ ಇದರಲ್ಲಿ ಕಮ್ಮಿ ಆಗ್ತಾ ಇದೆ, ಅದರ ಗ್ಯಾಪ್ ಜಾಸ್ತಿ ಆಗ್ತಾ ಉಂಟು. ಇದು ಒಂದು ಆರೋಗ್ಯಕರ ಬೆಳವಣಿಗೆ ಅಂತ ನಾನು ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಮನೋಶಾಸ್ತ್ರ ದೃಷ್ಟಿಯಿಂದ. ಔದ್ಯೋಗಿಕವಾಗಿ ಅಥವಾ ಬೇರೆ ಬೇರೆ ಇದರಲ್ಲಿ ನಾವು ಡೆವಲಪ್ಮೆಂಟ್ ಆಗ್ತಾ ಇದೆ, ಫೈನಾನ್ಷಿಯಲಿ ಎಲ್ಲ ಒಂದು ಏರಿಯಾದಲ್ಲಿ ನಾವು ಡೆವಲಪ್ ಆಗ್ತಾ ಇದ್ದೇವೆ. ನೋ ಡೌಟ್, ಇಟ್ ಇಸ್ ದ ಮೋಸ್ಟ್ ವೆಲ್ಕಮ್ ಥಿಂಗ್. ಟೆಕ್ನಿಕಲಿ ಇರ್ಬೋದು, ಅಡ್ವಾನ್ಸಸ್ ಆಗ್ತಾ ಉಂಟು, ಸೈನ್ಸಲ್ಲಿ ಅಡ್ವಾನ್ಸ್ ಆಗ್ತಾ ಉಂಟು, ಎಲ್ಲ ಎವ್ರಿಥಿಂಗ್ ಈಸ್ ಡೆವಲಪಿಂಗ್, ನೋ ಡೌಟ್. ಆದರೆ ಎಲ್ಲಿಯೋ ನೀವು ಹೇಳಿದಾಗೆ ಈ ಒಂದು ಕೌಟುಂಬಿಕ ಮೌಲ್ಯಗಳು, ಸಂಬಂಧಗಳು ಈಗಿನ ಒಂದು ಕಾಲಘಟ್ಟದಲ್ಲಿ ಪರಿಸ್ಥಿತಿಯಲ್ಲಿ ಇಲ್ಲೇ ಕುಸಿತ ಹೋಗ್ತಾ ಇದ್ದೇವಾ, ಇದರಲ್ಲಿ ಕಳೆದು ಹೋಗ್ತಾ ಇದ್ದೇವಾ ಅನ್ನುವಂಥ ಒಂದು ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ, ನಮ್ಮನ್ನು ಹೆಚ್ಚು ಕಾಡ್ತಾ ಇದೆ. ಹಾಗೆ ನಾವು ಇನ್ನೊಂದು ಆಯಾಮದಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ. ಈಗ ಹಳೆತದನ್ನೆಲ್ಲ ಈಗ ರಿಮೇಕ್ ಥರ ಹೊಸತಾಗಿ ಬರ್ತಾ ಇರುವಂಥದ್ದು ಕೂಡ ಈಗ ಸೂಚನೆಯಾಗಿ ನಾವು ನೋಡ್ತಾ ಇದ್ದೇವೆ. ಹಿಂದಿನ ಓಲ್ಡ್ ಸಾಂಗ್ಸಿಗೆ ಹೋಗುವಂಥದ್ದು, ಹಿಂದಿನ ಫ್ರೆಂಡ್ಸನ್ನು ಹುಡ್ಕೊಂಡು ಹೋಗುವಂಥದ್ದು, ರೂಟ್ಸಿಗೆ ಹೋಗುವಂಥದ್ದು. ಆಯಿತು, ನಾನು ದುಡಿಯುವಷ್ಟು ಆಯಿತು, ಇನ್ನು ನನಗೆ ಸಾಕು ಅನ್ನಿಸಿ ನಮ್ಮ ಹಿಂದಿನ ಒಂದು ವರ್ಷಗಳೇನುಂಟು ಅದನ್ನು ಮೆಲುಕು ಹಾಕುವ ಅಂತ ಅನ್ನಿಸುವಂಥದ್ದು, ಅದನ್ನು ಕೂಡ ನೋಡ್ತಾ ಇದ್ದೇವೆ. ಸಂಬಂಧಗಳನ್ನು ಡಿಫೈನಿಂಗ್ ಅದನ್ನು ನೋಡ್ತಾ ಇದ್ದೇವೆ. ಸಂಬಂಧಗಳ ಮೌಲ್ಯಗಳು ಕುಸಿತಾ ಇದ್ದುದನ್ನು ನಾವು ಜ್ವಲಂತವಾಗಿ ನೋಡ್ತಾ ಇದ್ದೇವೆ. ಆದ್ದರಿಂದ ನೀವು ಕೇಳಿದಂಥ ಪ್ರಶ್ನೆ ತುಂಬ ಮಾರ್ಮಿಕವಾಗಿದೆ ಹಾಗೂ ಅದು ಚಾಲೆಂಜಿಂಗ್ ಕೂಡ. ಇನ್ನೊಂದು, ನಾನು ಆವಾಗಲೇ ಹೇಳಿದೆ ಯಾಂತ್ರೀಕೃತವಾಗ್ತಾ ಇರುವ ಈಗ ಅಂತ, ಇದರಲ್ಲಿ ಮೊಬೈಲನ್ನು ಜಾಸ್ತಿ ಬಳಕೆ ಮಾಡ್ತಾರೆ. ಸೊ ಸಂಬಂಧದ ನಡುವೆ ಈ ಮೊಬೈಲ್ ಅನ್ನೋದು ಎಷ್ಟು ಪರಿಣಾಮವನ್ನು ಬೀರುತ್ತೆ ಅಂತ? ಮೇಡಮ್, ತುಂಬ ಪರಿಣಾಮ ಬೀಳ್ತದೆ. ಈಗ ಮೊಬೈಲ್ ಅನ್ನುವಂಥದ್ದು ನಮ್ಮ ಒಂದು ವೈಜ್ಞಾನಿಕ ಸೈಂಟಿಫಿಕ್ ಗಿಫ್ಟ್, ನೋ ಡೌಟ್ ಅಬೌಟ್ ಇಟ್. ಈಗ ಮುಂಚಿನ ಕಾಲದಲ್ಲಿ ಕಮ್ಯುನಿಕೇಷನ್ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದರೆ, ಟೆಲಿಫೋನ್ ಅನ್ನುವಂಥದ್ದು ಬರ್ತದೆ ಅಂತೇಳಿ ಇಡೀ ಊರಿಗೆ ಗೊತ್ತಾಗ್ತಿತ್ತು. ಒಂದು ಅಂಚೆ ಕಚೇರಿಯಲ್ಲಿ ಟೆಲಿಫೋನ್ ಬರ್ತದೆ ಅಂತೇಳಿ ಬುಕ್ ಮಾಡಬೇಕಿತ್ತು, ಅಥವಾ ಟೆಲಿಗ್ರಾಮ್ ಬಂದರೆ ಇಡೀ ಊರಿಗೆ ಅದು ಇಂಥವ್ರು ಹೀಗೆ, ಇಂಥವ್ರು ಹಾಗೆ, ಇಂಥವ್ರೇನೋ ಅಂದರೆ ಘಟನೆಗಳಿದ್ದರೆ ಮಾತ್ರ ಅಂಥದ್ದು ಪರಿಸ್ಥಿತಿ ಇತ್ತು. ಈಗ ಹಾಗಲ್ಲ. ಕಳೆದ ಒಂದು 3-4 ದಶಕಗಳಲ್ಲಿ ಬಹಳಷ್ಟು ಗಣನೀಯ ಪರಿವರ್ತನೆ ಆಗಿದೆ. ಅದರಲ್ಲಿ ಒಂದು ಮೊಬೈಲ್ ಆವಿಷ್ಕಾರ ಕೂಡ. ಮೊಬೈಲ್ ಈಸ್ ಡೆಫಿನೆಟ್ಲಿ ಅ ಸೈಂಟಿಫಿಕ್ ಗಿಫ್ಟ್, ನೋ ಡೌಟ್ ಅಬೌಟ್ ಇಟ್. ಅದು ಕೂಡ ನಮ್ಮ ವೃತ್ತಿಯಲ್ಲಂತೂ ಮೊಬೈಲಿದು ರೋಲ್ ಎಷ್ಟಂತ ಹೇಳಿದರೆ, ಕಮ್ಯುನಿಕೇಷನ್ ಹ್ಯಾಸ್ ಬಿಕಮ್ ಸೋ ಈಸಿ. ಮುಂಚೆ ಒಂದು ನಾವು ಕಲಿಯುವಾಗೆಲ್ಲ ಇತ್ತು ಆ ಪೇಜರ್ ಅಂತ, ಅಥವಾ ಹಾಗೆ ಆ ಥರದಲ್ಲಿ ಕಮ್ಯುನಿಕೇಷನ್. ಅಥವಾ ನಮ್ಮ ಮನೆಯಲ್ಲಿ ಫೋನ್ ಇಲ್ಲದಿದ್ದರೆ ಪಕ್ಕದ ಮನೆಯಲ್ಲಿ ಫೋನು, ನನ್ನ ಡ್ಯೂಟಿ ಅವರ್ಸಲ್ಲಿ ಬಂದರೆ ಕರೀರಿ ಅಂತ ಹೇಳುವಂಥ ಪರಿಸ್ಥಿತಿ ಕೂಡ ನಾವು ಕಂಡಿದ್ದೇವೆ. ಅದರಿಂದ ಈ ಮೊಬೈಲ್ ಅನ್ನುವಂಥದ್ದು ತುಂಬ ಒಳ್ಳೆಯ ಕೊಡುಗೆ, ಅದರಲ್ಲಿ ಸಂಶಯ ಇಲ್ಲ. ಅದನ್ನು ನಾವು ಯೂಸ್ ಮಾಡಬೇಕು, ಅದನ್ನು ಉಪಯೋಗಿಸ್ಬೇಕು. ಆದರೆ ಈಗ ಏನಾಗ್ತಾಯಿದೆ ಅಂದರೆ ಅದರದ್ದು ಅಬ್ಯೂಸ್ ಆಗ್ತಾ ಉಂಟು. ಉದಾಹರಣೆಗೆ ಈಗ ಕಳೆದ
7-8 ವರ್ಷಗಳನ್ನು ತಗೊಂಡ್ರೆ ಈ ಮೊಬೈಲ್ ಯೂಸೇಜಲ್ಲಿ ನಮ್ಮಲ್ಲೇ ಕನ್ಫ್ಯೂಷನ್ ಬರುವಷ್ಟು ನಾವು ಇದನ್ನು ಮಾಡ್ಕೊಂಡಿದ್ದೇವೆ. ಉದಾಹರಣೆಗೆ ಕೋವಿಡ್ ಮುಂಚೆ ಮೊಬೈಲ್ ಯೂಸೇಜ್ ಅದು ರಿಸ್ಟ್ರಿಕ್ಟೆಡ್ ಇತ್ತು, ಅಥವಾ ಸೋಷಿಯಲ್ ಮೀಡಿಯಾದು ರಿಸ್ಟ್ರಿಕ್ಟೆಡ್ ಇತ್ತು, ಅಥವಾ ಅದನ್ನೆಲ್ಲ ಅಂಥ ತಂತ್ರಜ್ಞಾನ ಬಳಕೆಲ್ಲ ಒಂದು ಕಡಿಮೆ ಕಂಟ್ರೋಲಲ್ಲಿ ಇತ್ತಂತ ಒಂದು ಭಾವನೆ. ಕೋವಿಡ್ ಟೈಮಲ್ಲಿ ನಾವೇ ಹಿರಿಯರೇ, ಟೀಚರ್ಸ್, ಪೇರೆಂಟ್ಸ್ ಮತ್ತು ಬೇರೆ ಇದನ್ನು ನಾವೆಲ್ಲ ವಿ ಆರ್ ಆಲ್ ಆರ್ ಫೋರ್ಸ್ ಟು ಯೂಸ್ ಸೋಷಿಯಲ್ ಮೀಡಿಯಾ ಆ್ಯಂಡ್ ಮೊಬೈಲ್ ಫಾರ್ ದಿ ಟೀಚಿಂಗ್ ಇರ್ಬೋದು, ಕಲಿಕೆಗಿರ್ಬೋದು, ಅಥವಾ ಬೇರೆ ಯಾವುದೇ ಇದಕ್ಕೆ ನಾವು ಮಕ್ಕಳನ್ನು ಉದಾಹರಣೆಗೆ ಮೊಬೈಲಲ್ಲೇ ಪಾಠ, ಮೊಬೈಲಲ್ಲಿ ಅಥವಾ ಐಪ್ಯಾಡಲ್ಲಿ ಬರುವಂಥದ್ದು ಅದರಲ್ಲೇ ಅದು ಆವಾಗ 1-2 ವರ್ಷ ಅದು ಸಾಮಾನ್ಯವಾಗಿ ಹೋಗಿ ಈಗ ಅದು ಚಾಲೆಂಜ್ ಆಗಿ ಆಗ್ತಾ ಉಂಟು. ಅದನ್ನು ಅವರನ್ನು ಅದನ್ನು ಹೊರಗೆ ತೆಗೆಯೋದು, ಅದರಿಂದ ಡಿಟಾಕ್ಸಿಫಿಕೇಷನ್ ಅಂತ ಮಾಡೋದು ಅಂಥದ್ದು ಚಾಲೆಂಜ್ ಆಗ್ತಾ ಉಂಟು. ಒಂದು ಟೈಮಲ್ಲಿ ನಾವೇ ಪಾಠ ಓದಬೇಕು, ಅದು ಮಾಡಬೇಕು, ಯೂಸ್ ಮಾಡಬೇಕು, ನಾವೇ ಅದನ್ನು ಮಕ್ಕಳಿಗೆ ಹೇಳಿ, ಆಮೇಲೆ ಕೋವಿಡ್ ಹೋದ್ಮೇಲೆ ಅದನ್ನು ಮೊಬೈಲಿಂದ ಅಂತ ಹೇಳಿದರೆ ಅದು ಮಕ್ಕಳು ಏನು ಮಾಡ್ತಾರೆ, ಬರೀ ಪಾಠ ಮಾತ್ರ ಓದೋದಿಲ್ಲ. ಸಾಮಾನ್ಯವಾಗಿ ಹೇಳೋದಾದರೆ ಈ ಮಂಗನ ಕೈಯಲ್ಲಿ ಬಾಳೆಹಣ್ಣು ಕೊಟ್ಟರೆ ಉಪವಾಸ ಮಾಡಂತ ಹೇಳಿದರೆ ಆಗ್ತದಾ? ಅದು ಬಾಳೆಹಣ್ಣು ಕೊಟ್ಟ ಮೇಲೆ ಅದನ್ನು ತಿನ್ನೋದು, ಏನು ಮಾಡೋದು ಮಂಗನಿಗೆ ಸಂಬಂಧಪಟ್ಟದ್ದು. ಹಾಗೆ ಮಕ್ಕಳು ಪಾಠವನ್ನು ಓದ್ತಾರೆ, ಅದ್ರ ಜೊತೆಗೆ ಬೇರೆ ಬೇರೆ ಎಲ್ಲ ಮಕ್ಕಳ ಒಂದು ಆ ಡೆವಲಪಿಂಗ್ ಬ್ರೈನಲ್ಲಿ ಅದೆಲ್ಲ ಬೇಗ ಫಾಸ್ಟಾಗಿ ಕಲಿತಾರೆ ಅವರು. ಅದರಿಂದ ದಿ ಮಿಸ್ಯೂಸ್ ಹ್ಯಾಸ್ ಹ್ಯಾಪನ್. ಯೂಸ್ ಹೋಗಿ ಅದು ಅಬ್ಯೂಸ್ ಆಗುತ್ತೆ. ಆ ಅಬ್ಯೂಸನ್ನು ನಾವೀಗ ಕಂಟ್ರೋಲ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಅದು ಮಕ್ಕಳ ವಿಷಯದಲ್ಲಿರ್ಬೋದು. ಇದು ಅಲ್ಲಿಗೆ ಸೀಮಿತ ಅಲ್ಲ, ಇದು ಈ ಸಂಬಂಧಗಳಲ್ಲಿ ಕೂಡ ಇದೀಗ ಮೊಬೈಲ್ ಅನ್ನುವಂಥದ್ದೊಂದು ಅಬ್ಯೂಸ್ ಇದಕ್ಕೆ ಕಾಲಿಟ್ಟಿದೆ ಅನ್ನುವಂಥದ್ದು ದುರಂತ. ಅದು ನಮ್ಮ ಒಂದು ಫೀಲ್ಡ್ ತಗೊಂಡ್ರೆ ವೈದ್ಯಕೀಯ ನೆಲೆಯಲ್ಲಿ ಮೊಬೈಲ್ ಈಸ್ ಯೂಸ್ಡ್ ಇನ್ ಅ ವೆರಿ ಕಮ್ಯುನಿಕೇಷನ್ ಮಾಡಲಿಕ್ಕೆ, ಇನ್ಸ್ಟ್ರಕ್ಷನ್ ಕೊಡಲಿಕ್ಕೆಲ್ಲ ಸುಲಭ. ಆದರೆ ಈ ಮನೋಶಾಸ್ತ್ರಕ್ಕೆ ಬರುವಾಗ, ಅದು ಸಂಬಂಧಗಳಲ್ಲಿ ಬರುವಾಗ, ಅದು ಗಂಡ ಹೆಂಡತಿಯ ಸಂಬಂಧ ಬರುವಾಗ, ಈ ಮೊಬೈಲ್ ಅನ್ನುವಂಥದ್ದು ಗಂಡ ಹೆಂಡತಿಯ ಅಥವಾ 2 ವ್ಯಕ್ತಿಗಳ ಮಧ್ಯೆ ಬಂದರೆ ತೊಂದರೆ ಆಗ್ತದೆ. ಮಧ್ಯೆ ಬರಬಾರ್ದು. ಮೊಬೈಲ್ ಬೇಕು, ಮೊಬೈಲ್ ಯೂಸ್ ಇಲ್ಲದೇ ಇದ್ದರೆ ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಹೇಳಿದರೆ ನಗಾಡಿ ಯಾರು, ನೀವು ಯಾವ ಕಾಲದಲ್ಲಿದ್ದೀರಿ ಅಂತ. ಅದನ್ನು ಮೊಬೈಲ್ ಯೂಸೇಜ್ ಖಂಡಿತ ಬೇಕು. ಅದು ಈ ಸಂಬಂಧಗಳ ಬಗ್ಗೆ ಹೇಳೋದಾದರೆ ಮೊಬೈಲ್ ಅನ್ನುವಂಥದ್ದು ಗಂಡ ಹೆಂಡತಿಯ ಮಧ್ಯೆ ಮೊಬೈಲ್ ಬರಬಾರ್ದು. ಸಂಬಂಧಗಳು ಉಳಿಬೇಕಾದರೆ ಈ ಮೊಬೈಲನ್ನು ದೂರ ಇಡಬೇಕು, ಅಥವಾ ಮೊಬೈಲಲ್ಲಿ ಟ್ರಾನ್ಸ್ಪರೆನ್ಸಿ ಬೇಕು. ಉದಾಹರಣೆಗೆ ನನ್ನ ಮೊಬೈಲ್ ಕೋಡ್ ವರ್ಡ್ ಇರ್ಬೋದು, ಅಥವಾ ಅದು ನನ್ನ ಹೆಂಡತಿಗೆ ಗೊತ್ತಿದೆ, ಆದ್ದರಿಂದ ಅವರಿಗೆ ಗೊತ್ತಿರುವ ಕಾರಣ ಟ್ರಾನ್ಸ್ಪರೆಂಟ್, ಅವ್ರು ಚೆಕ್ ಮಾಡೋದಿಲ್ಲ. ಆದರೆ ಅದೇ ನಾನು ಏನೋ ಹೈಡಾಗಿ ಅಥವಾ ಅದರದ್ದು ಕೋಡ್ ವರ್ಡ್ ಹೇಳದೆ ಅಥವಾ ಅದನ್ನು ಗುಪ್ತವಾಗಿ ಇಟ್ಕೊಂಡ್ರೆ ಆಗ ಯಾವುದು ಕೂಡ ಒಂದು ಗುಪ್ತ ಅನ್ನುವಾಗ ಸಂಶಯ ಜಾಸ್ತಿ. ಅದು ಮನುಷ್ಯನ ಸ್ವಭಾವ. ಗುಪ್ತ ಅಂದ ಕೂಡಲೇ ಅದರಲ್ಲಿ ಇಮ್ಯಾಜಿನೇಷನ್ ಸ್ಟಾರ್ಟ್ ಆಗ್ತದೆ. ಯಾಕೆ ಹಾಗೆ, ಯಾಕೆ ಹೀಗೆ? ಅದೇ ಓಪನ್ ಆಗಿದ್ದರೆ ಅದರಲ್ಲಿ ಸಂಶಯ ಬರೋ ಪ್ರಶ್ನೆಯೇ ಬರೋದಿಲ್ಲ. ಓಪನ್, ಐ ಆಮ್ ಓಪನ್, ಎನಿಬಡಿ ಕ್ಯಾನ್ ಯೂಸ್, ಶಿ ಕ್ಯಾನ್ ಚೆಕ್ ಎಟ್ ಎನಿ ಟೈಮ್ ಮೊಬೈಲ್. ಅದರಿಂದ ಇಂಥ ಒಂದು ಸಂದರ್ಭಗಳನ್ನು ನಾವು ತುಂಬ ನೋಡ್ತೇವೆ. ಗಂಡ ಹೆಂಡಂದಿರ ಸಂಬಂಧ ಹಳಸಲಿಕ್ಕೆ, ಕೆಡಲಿಕ್ಕೆ ಈ ಮೊಬೈಲ್ ಅನ್ನುವಂಥದ್ದೊಂದು ದುರಂತವಾಗಿ ಪರಿಣಮಿಸಿ ಅಂತ ಹೇಳಲಿಕ್ಕೆ ಇದು ಬೇಸರ ಆಗ್ತದೆ. ಮತ್ತು ಹಾಗಂತ ಮೊಬೈಲ್ ಬಿಡಿ ಅಂತ ಹೇಳಲಿಕ್ಕಾಗುತ್ತಾ? ಅದು ಆಗೋದಿಲ್ಲ. ಮೊಬೈಲ್ ಬೇಕಾಗುತ್ತೆ, ಬೇರೆ ಬೇರೆ ವಿಷಯಗಳಿಗೆ ಮೊಬೈಲ್ ಬೇಕಾಗುತ್ತೆ. ಅದರಿಂದ ಗಂಡ ಹೆಂಡತಿಯಲ್ಲಿ ಅದು ಮೊಬೈಲ್ ಬಗ್ಗೆ ಟ್ರಾನ್ಸ್ಪರೆನ್ಸಿ, ಮೊಬೈಲ್ ಬಗ್ಗೆ ಅದನ್ನು ಯೂಸ್ ಮಾಡೋ ಒಂದು ದೃಷ್ಟಿಯಲ್ಲಿದ್ದರೆ ಒಳ್ಳೆಯದಷ್ಟೇ ಹೊರತು ಅದರಲ್ಲಿ ನಾವು ಸಂಶಯಕ್ಕೆ ಎಡೆ ಮಾಡಿಕೊಟ್ರೆ, ಯಾವ ಸಂಬಂಧ ಹಳಿಸೋದು ಯಾವಾಗ ಅದರಲ್ಲಿ ಟ್ರಾನ್ಸ್ಪರೆನ್ಸಿ ಇಲ್ಲದಿದ್ದರೆ ಅಥವಾ ಸಂಶಯ ಸ್ಟಾರ್ಟ್ ಆದರೆ, ಟ್ರಸ್ಟ್ ಅನ್ನುವಂಥದ್ದು, ನಂಬಿಕೆ ಅನ್ನುವಂಥದ್ದು ಅಲ್ಲಿ ಒಳ ಹೊಕ್ಕರ ಕೂಡಲೇ ಅದು ಸಂಬಂಧ ಬೇರ್ಪಡ್ತದೆ. ಅದನ್ನು ಸಂಬಂಧ ಉಳಿಬೇಕು ಅಂತಿದ್ರೆ 100% ಟ್ರಾನ್ಸ್ಪರೆನ್ಸಿ, 100% ಟ್ರಸ್ಟ್, 100% ಅಂಡರ್ಸ್ಟ್ಯಾಂಡಿಂಗ್.
ಅಂಡರ್ಸ್ಟ್ಯಾಂಡಿಂಗ್ ಅನ್ನುವಂಥದ್ದು ನಮಗೆ ನಮ್ಮ ವಿವೇಚನೆಗೆ ಸಂಬಂಧಪಟ್ಟದ್ದು. ಆದರೆ ಈ ಆನೆಸ್ಟಿ ಮತ್ತು ಟ್ರಸ್ಟ್ ಅನ್ನುವಂಥದ್ದು 100ಕ್ಕೆ 100 ಇದ್ದರೆ ಅದರಲ್ಲಿ ಸಂಬಂಧ ಉಳಿತದೆ, ಬೆಳೀತದೆ. ಅದನ್ನು ಮೊಬೈಲ್ ಅನ್ನುವಂಥದ್ದು ಈ ಸಂಬಂಧನ ಅನ್ಫಾರ್ಚುನೇಟ್ಲಿ ಕೆಡಿಸ್ಲಿಕ್ಕೆ ಇದು ಮಾಡ್ತದೆ. ಯಾಕಂದರೆ ಒಂದು ಮೆಸೇಜ್ ಬರೋದು, ಒಂದು ಕಾಲ್ ಬರೋದು, ಒಂದು ಕಾಲ್ ಬಂದಾಗ ನಾನು ಎದ್ದುಕೊಂಡು ಹೋಗಿ ಹೊರಗೆ ಮಾತಾಡೋದು, ಅದು ಏನೋ ಬಿಸ್ನೆಸ್ ಕಾಲ್ ಇರ್ಬೋದು ಅಥವಾ ಇರ್ಬೋದು. ಆದರೆ ನನ್ನ ಸ್ಪೌಸ್, ಗಂಡ ಇರ್ಬೋದು ಹೆಂಡತಿ ಇರ್ಬೋದು, ನನ್ನ ಸ್ಪೌಸಿಗೆ ಅದರ ಮೇಲೆ ಸಂಶಯ ಬರುವಾಗ ಥರ ಆದ ಕೂಡಲೇ ಅಲ್ಲಿ ಈ ಮೊಬೈಲ್ ಬಿಕಮ್ಸ್ ಅ ರೀಸನ್ ಫಾರ್ ಸಪ್ರೇಷನ್. ಅದು ಈಗ ಕೆಲವುದು ಎಷ್ಟರ ಮಟ್ಟಿಗೆ ಹೋಗಿದೆ ಅಂತ ಹೇಳಿದರೆ ಈ ಮೊಬೈಲೇ ಕೆಲವುದು ಡೈವರ್ಸಿಗೆ ಕಾರಣ ಆಗುವಂಥದ್ದು ನಾವು ನೋಡ್ತೇವೆ. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಈ ಕೆಲವುದು ಗಂಡ ಹೆಣ್ಣದ ಸಂಬಂಧಗಳು ಮತ್ತು ಈ ಆಲ್ಕೋಹಾಲ್ ರಿಲೇಟೆಡ್, ಡ್ರಗ್ ರಿಲೇಟೆಡ್ ಅಂಥ ಸಮಸ್ಯೆಗಳೆಲ್ಲ ಬರುವಾಗ ಮೊಬೈಲ್ ಈಸ್ ಒನ್ ಆಫ್ ದ ಮೇನ್ ರೀಸನ್ ಅಂತ ಅನಿಸುತ್ತೆ. ಅದರಿಂದ ಈ ಸಂಬಂಧದಲ್ಲಿ ಮಧ್ಯದಲ್ಲಿ ಏನು ಬಂದರೂ ಕೂಡ ಇನ್ಕ್ಲೂಡಿಂಗ್ ಮೊಬೈಲ್, ಆಲ್ಕೋಹಾಲ್ ಇರ್ಬೋದು, ಡ್ರಗ್ ಇರ್ಬೋದು, ಮೊಬೈಲೇ ಇರ್ಬೋದು, ಬಂದರೆ ಸಂಬಂಧ ಹಳಸ್ತದೆ. ಅದರಿಂದ ಸಂಬಂಧದಲ್ಲಿ ಮಧ್ಯದಲ್ಲಿ ಏನೂ ಗ್ಯಾಪ್ ಇರಬಾರ್ದು. ಹಾಗೆ ನೀವು ಜನ್ರೇಷನ್ ಗ್ಯಾಪ್ ಬಗ್ಗೆ ಹೇಳಿದಿರಿ. ಜನ್ರೇಷನ್ ಗ್ಯಾಪ್ ಕೂಡ ಈಗ ನಮ್ಮ ತಂದೆ ತಾಯಿಗೆ ನಮ್ಮಲ್ಲಿ ಇದ್ದಂಥ ಒಂದು ಎಷ್ಟು ವರ್ಷ ಡಿಫರೆನ್ಸ್ ಇದ್ದರೂ ಕೂಡ ಅಷ್ಟು ಥಿಂಕಿಂಗಲ್ಲಿ ಅಷ್ಟು ಡಿಫರೆನ್ಸ್ ಇರ್ತಿರಲಿಲ್ಲ. ಯಾಕಂದರೆ ನಮ್ಮ ಪ್ರಪಂಚವೇ ಆವಾಗ ಸಣ್ಣದಿತ್ತು. ಈಗ ಪ್ರಪಂಚ ಆದ ಹಾಗೆ, ಎಕ್ಸ್ಪೋಜರ್ ಜಾಸ್ತಿ ಆದ ಹಾಗೆ, ಮತ್ತು ಈಗಿನ ಒಂದು ಯಾಂತ್ರೀಕೃತ ಯುಗದಲ್ಲಿ ಎಷ್ಟು ಟೆಕ್ನಿಕಲ್ ಅಡ್ವಾನ್ಸ್ ಆಗಿದೆ, ಅದು ಆ ಒಂದು ಫೇಸಲ್ಲಿ ನಾವು ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆದರೆ ಯಂಗರ್ ಜನ್ರೇಷನ್ ಈಸ್ ಗೋಯಿಂಗ್ ಫಾಸ್ಟ್ ವಿತ್ ದ್ಯಾಟ್. ವಿ ಆರ್ ಲ್ಯಾಕಿಂಗ್ ಬಿಹೈಂಡ್. ಹಾಗೆ ನಮ್ಮ ಒಂದು ಈ ನಂಬರ್ ಆಫ್ ಇಯರ್ಸ್ ಗ್ಯಾಪ್ ಕಡಿಮೆ ಇದ್ದರೂ ಕೂಡ ಇದು ಜನ್ರೇಷನ್ ಗ್ಯಾಪ್ ಅನ್ನುವಂಥದ್ದು ವೈಡನ್ ಆಗ್ತಾ ಉಂಟು. ಅದನ್ನು ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆ್ಯಂಡ್ ವಿ ಹ್ಯಾವ್ ಟು ಆಕ್ಸೆಪ್ಟ್ ಇಟ್ ಆ್ಯಂಡ್ ವಿ ಹ್ಯಾವ್ ಟು ಟ್ರೈ ಟು ರಿಡ್ಯೂಸ್ ದ ಗ್ಯಾಪ್. ನಿಜ, ಆ ಒಂದು ಭಾವನೆಯನ್ನು ಕಡಿಮೆ ಮಾಡಲಿಕ್ಕೆ ಏನು ಮಾಡಬಹುದು ಜನ್ರೇಷನ್ ಗ್ಯಾಪ್ ಅನ್ನೋ ಭಾವನೆ? ಅದೇ ನಾನು ಈಗ ಹೇಳಿದ್ನಲ್ಲ, ನಾವು ಅದನ್ನು ಅರ್ಥ ಮಾಡಿಕೊಂಡು ಸಾಧ್ಯ ಆದಷ್ಟು ಮಟ್ಟಿಗೆ, ಈಗ ನಮ್ಮ ಏಜನ್ನು ನಾವು ಚೇಂಜ್ ಮಾಡಲಿಕ್ಕೆ ಆಗೋದಿಲ್ಲ. ನಮ್ಮ ತಲೆ ಕೂದಲನ್ನು ಬಿಳಿಯಾದದನ್ನು ಕಪ್ಪು ಮಾಡ್ಕೊಳ್ಬೋದು. ಆದರೆ ನಂಬರ್ ಆಫ್ ಇಯರ್ಸನ್ನು ಓಕೆ, ನನಗೀಗ 62 ವರ್ಷ ಅಂದರೆ 62 ವರ್ಷ, ಅದನ್ನು 32 ಮಾಡಲಿಕ್ಕೆ ಆಗೋದಿಲ್ಲ, 22 ಮಾಡಲಿಕ್ಕೆ ಆಗೋದಿಲ್ಲ, 52 ಮಾಡಲಿಕ್ಕೆ ಆಗೋದಿಲ್ಲ, 62. ಆದರೆ ನನ್ನ ಥಿಂಕಿಂಗ್ ದಾಟಿನ ನಾನು ಚೇಂಜ್ ಮಾಡ್ಕೊಳ್ಬೋದಾ? ನಾನು ಈಗ ಯಂಗರ್ ಜನ್ರೇಷನ್ ಅವರ ಹಾಗೆ ಥಿಂಕ್ ಮಾಡ್ಬೋದು ಅವರ ಲೆವೆಲಲ್ಲಿ. ಈಗ ಜನ್ರೇಷನ್ ಗ್ಯಾಪು ಯಾಕೆ ಬರುತ್ತೆ? ನನ್ನ ಕಾಲದಲ್ಲಿ ಹಾಗಿತ್ತು, ನಮ್ಮ ತಂದೆ ತಾಯಿ ಹಾಗೆ ಹೇಳಿದರು, ನಾವು ಹಾಗೆ ಮಾಡ್ತಾಯಿದ್ವಿ, ಈಗ ನೀವೆಲ್ಲ ಹೀಗೆ ಇಲ್ಲ, ನಾವೆಲ್ಲ ಏನು ಮಾಡ್ತಾಯಿದ್ವಿ, ಆ ಥಿಂಕಿಂಗ್ ಚೇಂಜ್ ಆಗಬೇಕು. ಈಗಿನ ಒಂದು ಪರಿಸ್ಥಿತಿ ಯಾಂತ್ರಿಕತೆ ಇರ್ಬೋದು, ಬೇರೆ ಬೇರೆ ರೀಸನ್ಸ್ ಇರ್ಬೋದು, ನಾವು ಅದಕ್ಕೆ ಒಗ್ಗಿಕೊಳ್ಬೇಕು, ನಾವು ಅದಕ್ಕೆ ಅಡ್ಜಸ್ಟ್ ಆಗಿ ನಾವು ಅವರ ಲೆವೆಲಲ್ಲಿ ಬರಬೇಕಾಗತ್ತೆ. ಇದು ಮನಃಶಾಸ್ತ್ರ ಓದಿದವ್ರಿಗೆ ಸ್ವಲ್ಪ ಸುಲಭ ಆಗುತ್ತೆ. ಯಾಕಂತ ಹೇಳಿದರೆ ನಮಗೆ ಅದು ಮನಸ್ಸು ಹೇಗೆ ಕಾರ್ಯ ಮಾಡ್ತದೆ ನಮಗೆ ಅರ್ಥ ಆಗೋ ಕಾರಣ ನಮಗೆ ಇಟ್ ವಿಲ್ ಬಿ ವೆರಿ ಈಸಿ ಟು ಅಡಾಪ್ಟ್. ಯಾವಾಗ ನಾವು ನಮ್ಮ ರೋಗಿಗಳನ್ನು ನೋಡುವಂಥ ಅಥವಾ ದ ಪರ್ಸನ್ ಹೂ ಕಮ್ಸ್ ಟು ಸೀಕ್ ಹೆಲ್ಪ್, ನಾವು ಅವರ ಶೂ ಅಲ್ಲಿ ನಮ್ಮ ಕಾಲು ಹಾಕಿ ನೋಡಿ ಅವರ ದೃಷ್ಟಿಯಿಂದ ನಾವು ನೋಡ್ತೇವೆ, ಅದು ನಮಗೆ ಅಭ್ಯಾಸ ಆಗಿದೆ. ಅದನ್ನೇ ನಾವು ಎಲ್ಲರೂ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಆದರೆ ಈಗ ಯಂಗರ್ ಜನ್ರೇಷನ್, ಯೂತ್, ಈಗ ನಾವು ಟೀನೇಜರ್ಸ್, ಅವ್ರ ಹತ್ರ ನಾವು ಮಾತಾಡಬೇಕು, ಅವರ ಲೆವೆಲ್ಗೆ ನಾವು ಹೋಗಬೇಕಷ್ಟೇ ಹೊರತು ನಾವು 62 ಇಯರ್ಸ್ ಅವರು ಹಾಗೆ ಮಾತಾಡಲಿಕ್ಕೆ ಅವ್ರ ಹತ್ರ ಕಮ್ಯುನಿಕೇಟ್ ಮಾಡಬೇಕಾದ್ರೆ ನಾವು 16ಗೆ ಹೋಗಬೇಕು ಸೈಕಲಾಜಿಕಲಿ. ಆ ಥರ ಯೋಚನೆಯಲ್ಲಿ ನಾವು ಮತ್ತು ಭಾವನೆಯಲ್ಲೇ ನಾವು ವ್ಯವಹಾರ ಮಾಡಿದರೆ ಖಂಡಿತ ಅದು ಸಾಧ್ಯ ಆಗ್ತದೆ. ಇದಕ್ಕೆ ಪ್ರಯತ್ನ ಬೇಕು, ಅಂಡರ್ಸ್ಟ್ಯಾಂಡಿಂಗ್ ಬೇಕು, ಓಪನ್ನೆಸ್ ಬೇಕು. ಮತ್ತು ನಾನು ಕೂಡ ಐ ಶುಡ್ ಬಿ ಏಬಲ್ ಟು ಲರ್ನ್, ಐ ಶುಡ್ ಬಿ ಏಬಲ್ ಟು ಲಿಸನ್, ಐ ಶುಡ್ ಬಿ ಏಬಲ್ ಟು ಲವ್. ಇದೆಲ್ಲ ಮಾಡಲಿಕ್ಕಾದರೆ ಮಾತ್ರ ಅದು ಸಾಧ್ಯ ಆಗುತ್ತೆ. ಇದೆಲ್ಲ ಹೇಳಲಿಕ್ಕೆ ಸುಲಭ, ಮಾಡಲಿಕ್ಕೆ ಕಷ್ಟ. ಆದರೆ ಇದನ್ನು ಅರ್ಥ ಮಾಡಿಕೊಂಡ್ರೆ, ಇದನ್ನು ನಾನು ಮಾಡಬೇಕು, ಈ ಸಂಬಂಧ ಉಳಿಬೇಕು, ನನಗೆ ನನ್ನ ಸ್ಪೌಸ್ ಈಸ್ ಇಂಪಾರ್ಟೆಂಟ್, ನಾನು ಉಳಿಸ್ಲೇಬೇಕು, ಇದು
ನಮ್ಮ ಹಿಂದೂ ಸಂಸ್ಕೃತಿಯನ್ನು ತಗೊಂಡ್ರೆ ನಾನು ಮದುವೆಯಾಗಿ ಸಪ್ತಪದಿ ದಾಟಿ ಪ್ರಾಮಿಸ್ ಮಾಡಿದ ಒಂದು ಅದನ್ನು ನಾನು ಆನರ್ ಮಾಡಬೇಕು ಅಂತ ಇದ್ದರೆ ಇದನ್ನೆಲ್ಲ ನಾವು ಫಾಲೋ ಮಾಡಬೇಕಾಗತ್ತೆ. ಇಲ್ಲ ಈಗಿನ ಯಾಂತ್ರಿಕತೆ ಇದರಲ್ಲಿ ನಮಗೆ ಬೇಕಾದ ಹಾಗೆ ಸ್ವೇಚ್ಛೆಯಿಂದ ಇರೋದು ಕೂಡ ನಾವು ಎಷ್ಟು ನೋಡ್ತೇವೆ. ಉದಾಹರಣೆಗೆ ಮದುವೆ ಆಗುವಾಗ ನಮಗೆ ಅಷ್ಟು ಮೆಚುರಿಟಿ ಇರುವುದಿಲ್ಲ, ಮದುವೆ ಆಗ್ತೇವೆ, ಹಿರಿಯರು ಹೇಳ್ತಾರೆ, ಅವ್ರು ಹೇಳ್ತಾರೆ, ಅಥವಾ ಫಿಸಿಕಲ್ ಅಟ್ರಾಕ್ಷನ್, ಇನ್ಫ್ಯಾಚುಯೇಷನ್, ಲವ್ ಹಾಗೆಲ್ಲ ಹೇಳಿ ಎಣಿಸ್ಕೊಂಡು ಮದುವೆ ಮುಂಚೆ ನಾನು ಇಂಪ್ರೆಸ್ ಮಾಡಲಿಕ್ಕೆ ನೋಡ್ತೇನೆ. ನನ್ನಲ್ಲಿರುವಂಥ ಒಂದು ಪಾಸಿಟಿವ್ ಎಲ್ಲ ಒಳ್ಳೆ ಶೋ ಮಾಡಲಿಕ್ಕೆ ನೋಡಿ ಅದು ಇಂಪ್ರೆಸ್ ಮಾಡಿ ಮತ್ತೆ ಕಡೆಗೆ ಬೋಲ್ಡ್ ಆಗಿ ಮತ್ತೆ ಮದುವೆ ಆಗಿ, ಮದುವೆ ಆದ ಮೇಲೆ ನಿಜ ಬಣ್ಣ ಗೊತ್ತಾಗತ್ತೆ. ಆವಾಗ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಅಂದರೆ ಕಾಲಘಟ್ಟ ಬಂದಾಗೆ ನಾವು ಚೇಂಜ್ ಆಗ್ತಾ ಹೋಗಬೇಕಾಗತ್ತೆ. ಅದರಿಂದ ಈ ಸಂಬಂಧ ಉಳಿಬೇಕಾದ್ರೆ ನಾವು ಇನ್ನೊಬ್ಬರನ್ನ ಗೌರವಿಸಬೇಕು, ಅವರನ್ನು ಇನ್ನೊಬ್ಬರನ್ನ ಕೇಳಬೇಕು. ಅಂದ ತಕ್ಷಣ ನಾವು ಗೌರವಿಸ್ಬೇಕು, ಕೇಳಬೇಕು ಅಂದ ತಕ್ಷಣ ಅವ್ರದ್ದು ಎಲ್ಲ ಒಪ್ಕೊಂಡು ಅವ್ರು ಹೇಳಿದ್ದೆಲ್ಲ ಸರಿ ಅಂತಲ್ಲಿ ಹಾಗಲ್ಲ. ಪ್ರತಿಯೊಬ್ಬರಿಗೂ ಒಬ್ಬರೊಬ್ಬರು ಸ್ವಂತಿಕ ಅಂತಿರುತ್ತೆ. ನಾನು ಮುಂಚೆ ಹೇಳಿದ ಹಾಗೆ ಎರಡು ಸಂಬಂಧ ಅಂದರೆ ಎರಡು ಎಂಡ್, ಎರಡು ಜೀವ, ಎರಡು ಮನಸ್ಸು, ಎರಡು ಯೋಚನೆ, ಎರಡು ಭಾವನೆ, ಎರಡು ವರ್ತನೆ, ಎಲ್ಲ ಡಬಲ್. ಅದರಿಂದ ಅದು ಪ್ರತಿಯೊಬ್ಬರಿಗೂ ಕೂಡ ಇರುತ್ತೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಒಂದು 50% ಆದರೂ ಮ್ಯಾಚ್ ಆಗಲಿಕ್ಕಾದರೆ, 50% ಅಲ್ಲಿ ಟ್ಯಾಲಿ ಆಗಲಿಕ್ಕಾದರೆ, 50% ಅವರ ಲೈಕಿಂಗನ್ನು ನಾನು ಇಷ್ಟಪಟ್ಟು ಅವ್ರದ್ದು ಗೌರವಿಸ್ಲಿಕ್ಕಾದರೆ, ಮತ್ತೊಂದು 50% ಅವರದ್ದೇ ಒಂದು ಪ್ರೈವಸಿಗೆ ಸ್ಕೋಪ್ ಇರುತ್ತೆ ಅನ್ನುವಂಥದ್ದು ನಾನು ಅರ್ಥ ಮಾಡ್ಕೊಳ್ಬೇಕು. ಐ ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಅದರ್ ಪರ್ಸನ್ ಆಲ್ಸೋ ಹ್ಯಾಸ್ ಅ ಪ್ರೈವಸಿ, ಅವರಿಗೂ ಕೂಡ. ಬಟ್ ದ್ಯಾಟ್ ಪ್ರೈವಸಿ ಇಫ್ ಇಟ್ ಇಸ್ ಟ್ರಾನ್ಸ್ಪರೆಂಟ್ ಇಟ್ ಮೋಸ್ಟ್ ವೆಲ್ಕಮ್. ಆದರೆ ಎಲ್ಲೋ ಒಂದು ನಾವು ಆ ಸಂಬಂಧದಲ್ಲಿ ಎಲ್ಲೋ ಕಳ್ಕೊಳ್ತೇವೆ. ಈಗ ನಾವು ತುಂಬ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ಸನ್ನು ನೋಡ್ತೇವೆ. ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಅನ್ನುವಂಥದ್ದು ಯಾಕೆ ಬರುತ್ತೆ? ಸಂಬಂಧ ಹಳಸಿದಾಗ, ಮದುವೆ ಆದ ಸಂಬಂಧ ಹಳಸಿದಾಗ ಅಲ್ಲಿ ಏನೋ ಒಂದು ಕಾರಣದಿಂದ, ನಾನು ಈಗಾಗಲೇ ಹೇಳಿದಾಗೆ ನಂಬಿಕೆಯಲ್ಲಿರ್ಬೋದು, ಅಥವಾ ಟ್ರಾನ್ಸ್ಪರೆನ್ಸಿಯಲ್ಲಿರ್ಬೋದು, ಪ್ರಾಮಾಣಿಕತೆ, ಹಣದ ವಿಷಯದಲ್ಲಿಯೂ ಒಂದೊಂದು ಸಲ ಇರ್ಬೋದು, ಬಟ್ ಅದು ಕಡಿಮೆ. ಆದರೆ ಈ ಭಾವನೆ ಮತ್ತು ಯೋಚನೆಗಳ ನಂಬಿಕೆ, ಅದರಲ್ಲಿ ಶೇರಿಂಗಲ್ಲಿ ಅಥವಾ ಅದರಲ್ಲಿ ಏನಾದರೂ ವ್ಯತ್ಯಾಸ ಆದ ಕೂಡಲೇ ನಮ್ಮ ಮನಸ್ಸು ಬೇರ್ಪಡ್ತದೆ. ಆ ಬೇರ್ಪಟ್ಟಾಗ ನಮ್ಮ ಮನಸ್ಸಿಗೆ ಏನಾದರೂ ಮನುಷ್ಯ, ನಾನು ಆವಾಗಲೇ ಹೇಳಿದಾಗೆ ಸಂಘಜೀವಿ, ಅವನಿಗೆ ಕಂಪ್ಯಾನಿಯನ್ಶಿಪ್ ಬೇಕೇ ಬೇಕು. ಬಟ್ ಮದುವೆ ಆದ ನಂತರ ಕೂಡ ಇನ್ನೊಂದು ಪ್ರೇಮಕ್ಕೆ ಒಗ್ಗಿಕೊಳ್ಳೋದು ಅದು ಎಷ್ಟು ಸರಿ ಅಂತೇಳಿ? ಮೇಡಮ್, ಇದು ಸರಿ ತಪ್ಪು ಪ್ರಶ್ನೆ ಅದರಲ್ಲಿ ಬರುವುದಿಲ್ಲ. ಇದು ಅವರವರಿಗೆ, ಅವರ ವಿವೇಚನೆಗೆ ಸಂಬಂಧಪಟ್ಟದ್ದು. ಅದು ಸರಿ ಅಂತ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ ನಮ್ಮ ಹಿರಿಯರ, ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ. ಆದರೆ ಈ ಪಾಶ್ಚಿಮಾತ್ಯ ದೇಶಗಳನ್ನು ನೋಡಿದರೆ ಅವರು ಮದುವೆನೇ ಆಗೋದಿಲ್ಲ, ಲಿವಿಂಗ್ ಟುಗೆದರ್ ಆದರೆ ಕಮಿಟ್ಮೆಂಟ್ ಬರೋದಿಲ್ಲ ಹೇಳಿ. ಮೇ ಬಿ ದಟ್ ಇಸ್ ಅ ಡಿಫ್ರೆಂಟ್ ಕಾನ್ಸೆಪ್ಟ್. ಇದರಲ್ಲಿ ನಿಮ್ಮ ಪ್ರಶ್ನೆಗೆ ನಾನು ಡೈರೆಕ್ಟಾಗಿ ಆನ್ಸರ್ ಕೊಡಲಿಕ್ಕೆ ಕಷ್ಟ ಆಗ್ತದೆ. ಯಾಕಂತ ಹೇಳಿದರೆ ಇದು ಸರಿ ತಪ್ಪು ಪ್ರಶ್ನೆ ಅಲ್ಲ, ಇದು ಕಾನ್ಸೆಪ್ಟ್. ಈ ನನ್ನ ಮನಸ್ಸಿಗೆ ಸ್ಪಂದಿಸುವಂಥದ್ದು ಇಲ್ಲದಾಗ ನನ್ನ ಮನಸ್ಸಿಗೆ ಯಾರು ಸ್ಪಂದಿಸ್ತಾರೆ? ನನ್ನ ಮನಸ್ಸನ್ನು ಯಾರು ಅರ್ಥ ಮಾಡ್ಕೊಳ್ತಾರೆ? ಅಯ್ಯೋ, ನಾನು ಹೀಗಂತ ಎಣಿಸ್ಕೊಂಡು ಮದುವೆ ಆದೆ, ಈಗ ಆಗ್ತಾ ಇಲ್ಲಲ್ಲ. ಅದು ಏನೋ ಒಂದು ಯಾವುದೋ ಕಾರಣದಲ್ಲಿ ಅವರಿಗೆ ಚೇಂಜಸ್ ಕಂಡ್ರೆ, ಬದಲಾವಣೆ ಕಂಡ್ರೆ, ಅದು ಭಾವನಾತ್ಮಕ ಆಗಿರ್ಬೋದು ಅಥವಾ ಬೇರೆ ಯೋಚನೆಗೆ ಸಂಬಂಧಪಟ್ಟದ್ದಿರ್ಬೋದು. ಎದೆಯೋ ನಾನು ಏನೋ ಕಳ್ಕೊಳ್ತಾ ಇದ್ದೇನೆ, ನನ್ನ ಭಾವನೆಗಳಿಗೆ ಸ್ಪಂದನೆ ಸಿಗ್ತಾ ಇಲ್ಲ, ನನ್ನ ಯೋಚನೆಯನ್ನು ಗೌರವಿಸ್ತಾ ಇಲ್ಲ, ಏನೋ ಆಗ್ತಾ ಇದೆ ಅನ್ನುವಾಗ, ಆವಾಗ ಮುದುಕೊಂಡು ಡಿಪ್ರೆಷನಿಗೆ ಹೋಗ್ತಾ ಇರುವಾಗ, ಆವಾಗ ಅಲ್ಲಿ ಏನೋ ಒಂದು ಹೆಲ್ಪಿಂಗ್ ಹ್ಯಾಂಡ್ ಸಿಗುತ್ತೆ, ಅಥವಾ ಏನೋ ಒಂದು ಬೇರೆ ಸಿಗುತ್ತೆ, ಸ್ಪಂದನೆ ಮಾಡುವಂಥ ಒಂದು ಫೋರ್ಸ್ ಸಿಗುತ್ತೆ. ಆವಾಗ ಅದರಲ್ಲಿ ಅಟ್ರ್ಯಾಕ್ಟ್ ಆಗುವಂಥದ್ದು ಎಷ್ಟು ಸರಿ ಎಷ್ಟು ತಪ್ಪಂಥ ಪ್ರಶ್ನೆ ಅಲ್ಲ. ಆವಾಗ ಅದು ನೀಡ್ ದ್ಯಾಟ್, ಮನಸ್ಸು ಬಯಸ್ತದೆ. ಅದು ಮನಸ್ಸು ಮುದುಡಿದಾಗ ಅದಕ್ಕೆ ಯಾರಾದರೂ ಬಂದು ನೀರು ಗೊಬ್ಬರೆಲ್ಲ ಹಾಕಿ ಪೋಷಿಸಿದರೆ ಮನಸ್ಸು ಅರಳುತ್ತದೆ. ಆವಾಗ ಅರಳಿದಾಗ ಸಿಗುವಂಥ ಒಂದು ಸಪೋರ್ಟ್, ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗುವಂಥದ್ದು ಕೆಲವು ಕಡೆ ನೋಡ್ತೇವೆ. ಅದು ಕುಡ್ ಬಿ ಎಕ್ಸ್ಟ್ರಾ ಮ್ಯಾರಿಟಲ್ ಆರ್ ಇವನ್ ಮ್ಯಾರಿಟಲ್ ಆರ್ ಇವನ್ ಅದರ್ ರಿಲೇಷನ್ಶಿಪ್. ಅಥವಾ ಇದು
ಈ ಸಂಬಂಧಗಳಲ್ಲಿ ಕೆಲವು ಸಂಬಂಧಗಳಿಗೆ ನೀವು ಹೆಸರು ಕೊಡಲಿಕ್ಕೆ ಆಗೋಲ್ಲ. ಈ ಫ್ರೆಂಡ್ಶಿಪ್ ಇರ್ಬೋದು, ಹೇಳುವಾಗ ಫ್ರೆಂಡ್ಶಿಪ್ ಅಂತ ಹೇಳ್ತಾರೆ, ಅಥವಾ ಮತ್ತೆ ಬೇರೆ ಬೇರೆ ರೀತಿಗೆ ಟರ್ನ್ ಆಗ್ಬೋದು. ಅದನ್ನು ಸಂಬಂಧಗಳಿಗೆ ನಾವು ಬೋರ್ಡ್ ಹಾಕಬೇಕಾದ್ರೆ ಇಬ್ಬರೂ ಅದನ್ನು ಒಪ್ಕೊಳ್ಬೇಕು. ಇಬ್ಬರು ಒಪ್ಕೊಂಡ್ರೆ ಮಾತ್ರ ಬೋರ್ಡ್ ಹಾಕ್ಲಿಕ್ಕಾಗುತ್ತೆ. ಇಲ್ಲದಿದ್ದರೆ ಕೆಲವು ಸಂಬಂಧಗಳಿಗೆ ಬೋರ್ಡ್ ಹಾಕಲಿಕ್ಕೆ ಕಷ್ಟ ಆಗುತ್ತೆ. ಉದಾಹರಣೆಗೆ ಈ ತಂದೆ ತಾಯಿಗಳ ಸಂಬಂಧ, ಅದು ಸಿಬ್ಲಿಂಗ್ಸ್, ಇದು ಅದಾದರೆ ಜೆನೆಟಿಕಲಿ ಬಂದಿರುತ್ತೆ, ದೆರ್ ವಿಲ್ ಬಿ ಬ್ಲಡ್ ಕನೆಕ್ಷನ್ ಇರುತ್ತೆ. ಆಟೋಮೆಟಿಕಲಿ ದಟ್ ಲವ್ ಆ್ಯಂಡ್ ಅಫೆಕ್ಷನ್ ಆ್ಯಂಡ್ ಇಮೋಷನಲ್ ಅಟ್ಯಾಚ್ಮೆಂಟ್ ಈಸ್ ಸಮಥಿಂಗ್ ವಿಚ್ ಈಸ್ ಇನ್ಹೆರಿಟೆಡ್ ಆರ್ ಅದು ಬೈ ಚಾಯ್ಸ್ ಅಲ್ಲ, ಬೈ ಜೆನೆಟಿಕ್ ಇಟ್ ಹ್ಯಾಪನ್ಸ್. ಬೇರೆ ಸಂಬಂಧಗಳು, ಫ್ರೆಂಡ್ಶಿಪ್ ಇರ್ಬೋದು, ಅಥವಾ ಗಂಡ ಹೆಂಡಂದಿರ ಸಂಬಂಧ ಇರ್ಬೋದು, ಅಥವಾ ಈ ಬೇರೆ ಬೇರೆ ನಮಗೆ ಕೆಲಸದಲ್ಲಿ ಸಹೋದ್ಯೋಗಿಗಳಿರ್ಬೋದು, ಅದೆಲ್ಲ ಬೈ ಆಕ್ಸಿಡೆಂಟಲ್ ಆರ್ ಬೈ ಇನ್ಸಿಡೆಂಟಲ್ ಅಂಥ ಸಂಬಂಧಗಳು. ಅದರಲ್ಲಿ ಚಾಯ್ಸ್ ಇರುತ್ತೆ. ಅದರಲ್ಲಿ ಚಾಯ್ಸ್ ಇರುವಾಗ ಒಂದು ಚಾಯ್ಸನ್ನು ನಾನು ಸ್ಪೌಸ್ ಅಂತ ಮಾಡಿ ಮದುವೆ ಆದಮೇಲೆ ದೆನ್ ಇಟ್ ಬಿಕಮ್ಸ್ ಅ ಕಮಿಟ್ಮೆಂಟ್. ಅದು ಕಮಿಟ್ಮೆಂಟ್. ಆ ಕಮಿಟ್ಮೆಂಟನ್ನು ಉಳಿಸ್ಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಮನುಷ್ಯನಾಗಿ ಹುಟ್ಟಿದ ಮೇಲೆ 3 ಕರ್ಮಗಳಿರುತ್ತೆ. ಹೇಳ್ತಾರಲ್ಲ ಕರ್ಮ ರಿಟರ್ನ್ಸ್ ಅಂತ. ಇತ್ತೀಚೆಗೆ ಉಪನಿಷತ್ ಭಾವಧಾರೆ ಓದುವಾಗ ಅದರಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಾವು ಮಾಡಬೇಕಾದ 3 ಕರ್ಮಗಳಲ್ಲಿ ಒಂದು, ಹುಟ್ಟುದು ನಮ್ಮ ಕರ್ಮ ಅಲ್ಲ, ಅದು ಪೇರೆಂಟ್ಸಿದು ಡಿಸಿಷನ್, ಆ್ಯಂಡ್ ನಾವು ಹುಟ್ಟುತ್ತೇವೆ. ಹುಟ್ಟಿದ ಮೇಲೆ ನಾವು ಮಾಡೋದು ಕಲಿಯೋದು, ಎಜುಕೇಷನ್. ನಾನೀಗ ಡಾಕ್ಟರ್ ಆಗಿದ್ದೇನೆ. ಡಾಕ್ಟರ್ ನನ್ನಷ್ಟಕ್ಕೆ ಆದದ್ದಲ್ಲ, ಸಮಾಜಕ್ಕೆ ಅದಕ್ಕೆ ಹೆಲ್ಪ್ ಮಾಡಿದೆ, ನನ್ನ ಮನೆಯವರು ಹೆಲ್ಪ್ ಮಾಡಿದ್ದಾರೆ, ಅವರೆಲ್ಲ ನನ್ನ ಟೀಚರ್ಸ್ ಹೆಲ್ಪ್ ಮಾಡಿದ್ದಾರೆ, ಸರ್ಕಾರ ಹೆಲ್ಪ್ ಮಾಡಿದೆ, ಮೆರಿಟ್ ಸ್ಕಾಲರ್ಶಿಪ್ ಕೊಟ್ಟಿದೆ, ಕಲ್ತಿದ್ದೇನೆ, ಈಗ ಡಾಕ್ಟರ್ ಆಗಿದ್ದೇನೆ, ಒಂದು ಸ್ಥಾನಕ್ಕೆ ಬಂದಿದ್ದೇನೆ. ಇದನ್ನು ಪ್ರೊಫೆಷನಲ್ಲಿ ನಾನು ಕಲ್ತದ್ದನ್ನು ಸಮಾಜಕ್ಕೆ ವಾಪಸ್ ಕೊಡೋದು ನನ್ನದು ಒಂದು ಕರ್ಮ, ಒಂದು ಜವಾಬ್ದಾರಿ. ಅದು ಕರ್ಮ. ಎರಡನೇ ಕರ್ಮ, ನಾವು ನಮ್ಮ ಇದು ಹಿಂದೂ ಸಂಸ್ಕೃತಿಯ ಪ್ರಕಾರ ಮದುವೆ ಆಗ್ತೇವೆ. ಅದು ಮದುವೆ ಆದ ಮೇಲೆ ಪಾಣಿಗ್ರಹಣ ಮಾಡ್ತೇವೆ. ಅದು ಕಮಿಟ್ಮೆಂಟಲ್ಲಿ ಧರ್ಮೇಚ ಅರ್ಥೇಚ ಕಾಮೇಚ ನಾತಿಚ ರಾಮ್ಯ ಅಂತ ಅದೆಲ್ಲ ಇರ್ತದೆ ಉಪನಿಷತ್. ಅದು ಅದನ್ನು ಕಮಿಟ್ಮೆಂಟನ್ನು ನನ್ನ ಚಾಯ್ಸ್ ಮದುವೆ ಆದದ್ದು, ನಾನು ಮದುವೆ ಆದದ್ದು, ಅದನ್ನು ಉಳಿಸ್ಕೊಳ್ಳೋದು ನನ್ನದು ಜವಾಬ್ದಾರಿ. ದಟ್ ಇಸ್ ದ ಸೆಕೆಂಡ್. ಥರ್ಡ್, ಮಕ್ಕಳನ್ನು ಹುಟ್ಟಿಸ್ತೇವೆ, ಬೆಳೆಸ್ತೇವೆ, ಅವರನ್ನು ಸರಿ ದಾರಿಗೆ ತಗೊಂಡು ಹೋಗೋದು, ಸರಿ ದಾರಿಗೆ ನಿಲ್ಲಿಸೋದು, ಅವರು ಪ್ರಬುದ್ಧ ಆಗೋವರೆಗೆ, ಅದು ನಮ್ಮ ಜವಾಬ್ದಾರಿ. ಇದು 3 ಜವಾಬ್ದಾರಿಯನ್ನು ಶ್ರೀಕೃಷ್ಣ ಕೂಡ ಹೇಳ್ತಾರೆ ಗೀತೆಯಲ್ಲಿ, ಕರ್ಮಯೋಗದಲ್ಲಿ ಹೇಳ್ತಾರೆ, ಉಪನಿಷತ್ತಲ್ಲಿಯೂ ಹೇಳ್ತಾರೆ. ಈ 3 ಜವಾಬ್ದಾರಿ ನಮ್ಮದು ಕರ್ಮ. ಅದರಲ್ಲಿ ನಾವು ಎಡವಿದ್ರೆ ದಟ್ ಕರ್ಮ ರಿಟರ್ನ್ಸ್. ಅದರಿಂದ ಈ ಸಂಬಂಧಗಳ ಬಗ್ಗೆ ಹೇಳುವಾಗ ಇದು ನೀವು ಕೇಳಿದ್ರೆ ಎಷ್ಟು ಸರಿ ಎಷ್ಟು ತಪ್ಪು ಅಂತ, ಅದು ನೀವು ಯಾವ ದೃಷ್ಟಿಯಲ್ಲಿ ನೋಡ್ತೀರಿ ಅದನ್ನು ಹೊಂದ್ಕೊಂಡು ಹೋಗುತ್ತೆ. ನೀವು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನೋಡಿದರೆ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ಪು ಸರಿ ತಪ್ಪು ಅನ್ನುವಂಥದ್ದಕ್ಕೂ ಕೂಡ ತುಂಬ ಜಿಜ್ಞಾಸೆ ಉಂಟು. ನಾವು ಎಷ್ಟೋ ಮಹಾಭಾರತ ಮತ್ತು ರಾಮಾಯಣದಲ್ಲಿ ಕೂಡ ಎಲ್ಲ ನೋಡ್ತೇವೆ ಹೇಗೆಲ್ಲ ಏನೆಲ್ಲ ಆಗ್ತದೆ ಅಂತ. ಅದರಿಂದ ಈ ಎಕ್ಸ್ಟ್ರಾ ಮ್ಯಾರಿಟಲ್ ರಿಲೇಷನ್ಶಿಪ್ ಅದು ಔಚಿತ್ಯ, ಅದು ಬಿಗ್ ಕ್ವಶನ್. ಅದು ಅಲ್ಟಿಮೇಟ್ಲಿ ಅವರ ಮನಸ್ಸು ಏನು ಹೇಳ್ತದೆ, ಅವರ ಕಾನ್ಷಿಯಸ್ ಏನು ಹೇಳ್ತದೆ, ಆತ್ಮ ಏನು ಹೇಳ್ತದೆ, ಯಾವುದು ಸರಿ ಅಂತ ಹೇಳ್ತದೆ. ನಾನು ಕಮಿಟ್ಮೆಂಟ್ ಮಾಡ್ತಾ ಇದ್ದೇನಾ, ನನ್ನ 3 ಕರ್ಮಗಳನ್ನು ನಾನು ಮಾಡ್ತಾ ಇದ್ದೇನಾ, ಆ ಕರ್ಮಗಳನ್ನು ನಿಭಾಯಿಸ್ಕೊಂಡು ಹೋಗುವಲ್ಲಿ ನಾನು ಎಷ್ಟು ಸಕ್ಸಸ್ಫುಲ್, ಎಷ್ಟರ ಮಟ್ಟಿಗೆ ಸಾಧನೆ ಮಾಡ್ತೇನೆ, ಅದು ಇಲ್ಲದಿದ್ದರೆ ದ್ಯಾಟ್ ಕರ್ಮ ರಿಟರ್ನ್ಸ್. ನಮ್ಮ ಇವತ್ತು ಅಲ್ಲದಿದ್ದರೆ ನಾಳೆ ಅಂದರೆ ಇನ್ ಫ್ಯೂಚರ್ ಅದು ನಮ್ಮನ್ನು ಹಾಂಟ್ ಮಾಡುತ್ತೆ. ನಾನು ಸರಿಯಾಗಿ ಮಾಡಲಿಲ್ಲ, ಡಾಕ್ಟ್ರಾಗಿ ನಾನು ನನ್ನ ಕರ್ತವ್ಯ ನಿಭಾಯಿಸಲಿಲ್ಲ, ಅಯ್ಯೋ ಡಾಕ್ಟ್ರಾಗಿ ನಾನು ಏನು ಮಾಡ್ತಾ ಇದ್ದೇನೆ. ನಾವು ಯಾವಾಗಲೂ ಡಾಕ್ಟ್ರಾಗಿ ವಿಲ್ ಆಲ್ವೇಸ್ ಲುಕ್ ಎಟ್ ದ ಪೇಷಂಟ್ಸ್ ವೆಲ್ ಬೀಯಿಂಗ್. ಪೇಷಂಟ್ಸ್ ಹುಷಾರಾಗಬೇಕು, ದಟ್ ಈಸ್ ಅವರ್ ಕಮಿಟ್ಮೆಂಟ್. ಕ್ಯಾರಿಂಗ್ ದ ಪೇಷಂಟ್, ನಾಟ್ ಲುಕಿಂಗ್ ಎಟ್ ದ ಮನಿ, ವಿ ಶುಡ್ ನಾಟ್. ಹೂ ಈಸ್ ಹಿ ಮೇ ಬಿ ಅವರ್ ಎನಿಮಿ, ಹಿ ಮೇ ಬಿ just one human being he is. Other things should not matter. Curing is
ಅವರ್ ಮೋಟೋ. ಕ್ಯಾರಿಂಗ್ ಇಸ್ ಅವರ್ ಡ್ಯೂಟಿ, ಕ್ಯೂರ್ ಆಫ್ ಕೋರ್ಸ್ ಹಿ ಡಸ್ ಇಟ್. ಅದಕ್ಕೆ ಏನು ಅಗತ್ಯ ಉಂಟು ಅದು ಮಾಡೋದು ನಮ್ಮದು ಡಾಕ್ಟ್ರೈನ್ ಕ್ವಾಲಿಟಿ. ಅದೇ ಹಿಪೋಕ್ರಟಸ್ ಓತ್ ವಿ ಹ್ಯಾವ್ ಟೇಕನ್, ದಟ್ ಇಸ್ ಅವರ್ ಕರ್ಮ. ಮತ್ತು ಮದುವೆ ಆದಮೇಲೆ ಇನ್ನೊಂದು ಕರ್ಮ, ಮಕ್ಕಳಾದಮೇಲೆ ಮುನ್ನ ಕರ್ಮ. ಇದಷ್ಟು ಮಾಡಿದರೆ ಈ ಸಂಬಂಧಗಳು ಉಳಿಲಿಕ್ಕೆ, ನಮ್ಮ ಫ್ರೆಂಡ್ಶಿಪ್ ಉಳಿಲಿಕ್ಕೆ, ನಮ್ಮ ಯಾವುದೇ ಇರ್ಬೋದು ಸಾಮಾಜಿಕ ಸಂಬಂಧಗಳು, ನಾನು ಒಳ್ಳೆಯ ರೀತಿಯಲ್ಲಿ ನನ್ನ ಡ್ಯೂಟಿಯನ್ನು ನಾನು ಮಾಡಿದರೆ, ಅದನ್ನು ನಿಷ್ಠೆಯಿಂದ ಮಾಡಿದರೆ, ಕಮಿಟ್ಮೆಂಟಿಂದ ಮಾಡಿದರೆ, ಪ್ಯಾಷನಿಂದ ಮಾಡಿದರೆ, ಹೇಗೂ ನಾನು ಮಾಡಲಿಕ್ಕೆ ಉಂಟು. ಲೆಟ್ ಮಿ ಎಂಜಾಯ್ ಇಟ್. ಪ್ಯಾಷನ್ ಅನ್ನುವಂಥದ್ದು ನಾವು ಮಾಡ್ಕೊಳ್ಳೋದು, ಅದು ಬರಲೇಬೇಕಂತ ಬರ್ಸೋದಲ್ಲ, ಅದು ಆಟೋಮೆಟಿಕ್ ಬರೋದು ಇಲ್ಲ. ಅದನ್ನು ನಾವು ಡೆವಲಪ್ ಮಾಡಿಕೊಂಡು, ಎಸ್ ನಾನು ಡಾಕ್ಟ್ರ್ ಆದದ್ದು ಮೇ ಬಿ ಆ್ಯಕ್ಸಿಡೆಂಟಲ್, ಬಟ್ ಡಾಕ್ಟ್ರ್ ಆದಮೇಲೆ ಸೈಕ್ಯಾಟ್ರಿ ತಗೊಂಡು ಸೈಕ್ಯಾಟ್ರಿಸ್ಟ್ ಆದದ್ದು ನನ್ನ ಇಷ್ಟದಲ್ಲಿ. ಇಟ್ ಇಸ್ ಮೈ ಪ್ಯಾಷನ್. ಟೀಚಿಂಗ್ ಇಟ್ ಇಸ್ ಮೈ ಪ್ಯಾಷನ್. ಐ ಎಂಜಾಯ್ ಇಟ್. ಸೊ ಐ ಆಮ್ ಬ್ಲೆಸ್ಡ್. ಹಾಗೆ ನನ್ನ ಕರ್ಮ ಮಾಡುವಾಗ ನಾವು ಸಂತೋಷ ಪಡೋದುಂಟಲ್ಲ, ಅದು ನಮಗೆ ಅಲ್ಟಿಮೇಟ್ಲಿ ಆನಂದ ಕೊಡ್ತದೆ. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಕಡೆಗೆ ಲಾಸ್ಟಿಗೆ ಬರೋದು, ನಾನೆಲ್ಲ ಮಾಡ್ತಾಯಿದ್ದೇನೆ ಸಮಾಜಕ್ಕೆ, ನಾನೆಲ್ಲ ಮಾಡ್ತಾಯಿದ್ದೇನೆ ಹೆಂಡತಿಗೋಸ್ಕರ, ನಾನೆಲ್ಲ ಮಾಡ್ತಾಯಿದ್ದೆ ಕುಟುಂಬಕ್ಕೋಸ್ಕರ ಅಂತ ಹೇಳುವಂಥದ್ದು ಅಲ್ಟಿಮೇಟ್ಲಿ ನೀವು ನೋಡಿದರೆ ಕಡೆಗೆ ಬರೋದು ಸೆಲ್ಫ್. ಯು ಲವ್ ಯುವರ್ ಸೆಲ್ಫ್, ಯು ವಿಲ್ ಸ್ಯಾಟಿಸ್ಫೈ ಯುವರ್ ಸೆಲ್ಫ್. ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ನಾನೀಗ ಯಾಕೆ ಮಾಡ್ತಾಯಿದ್ದೇನೆ? ಟು ಸ್ಯಾಟಿಸ್ಫೈ ಮೈ ಸೆಲ್ಫ್. ಅಟ್ ದ ಎಂಡ್ ಆಫ್ ದ ಡೇ I should be able to sleep well. Okay. At the end of the day, I should feel proud that I have done something. ಯಾಕೆ ನನಗೆ ಖುಷಿ ಕೊಡ್ತದೆ. ಅಲ್ಟಿಮೇಟ್ಲಿ ಐ ಶುಡ್ ಬಿ ಏಬಲ್ ಟು ಸ್ಯಾಟಿಸ್ಫೈ ಮೈ ಸೆಲ್ಫ್. ಆ್ಯಂಡ್ ಅದರಲ್ಲಿ ನಾವು ಸಂಬಂಧಗಳಿಗೆ ಬೆಲೆ ಕೊಟ್ಟು ಗೌರವಿಸಿ ಅದನ್ನೆಲ್ಲ ನಾವು ಮಾಡ್ಕೊಂಡು ಹೋಗೋದು ಸಂಬಂಧಗಳು ಉಳಿತದೆ, ಬೆಳೀತದೆ. ಓಕೆ. ಈಗ ಸಂಬಂಧಗಳು ಉಳಿಸ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಪಟ್ಟರೂ ಕೂಡ ಯಾವಾಗ ಒಂದು ಕೌನ್ಸಿಲರ್ದು, ಸೈಕಾಲಜಿಸ್ಟ್ದು ಅಗತ್ಯ ಬೀಳತ್ತೆ ಅಂತ? ಮೇಡಮ್, ಇದು ಪರ್ಟಿನೆಂಟ್ ಕ್ವಶನ್ ಕೂಡ. ಇದು ಈ ಸಂಬಂಧಗಳು ಹಳಸಿದಾಗ, ಇನ್ನೂ ಮುಂದೆ ಹೋದರೆ ಏನು ಕತ್ತಲಾಗಿರ್ತದೆ, ಏನು ಪಾಸಿಟಿವ್ ಕಾಣೋದಿಲ್ಲ ಅನ್ನುವಾಗ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಆವಾಗ ಒಂದು ಮಾತನಾಡೋದೇ ಕಷ್ಟ ಆಗ್ತದೆ. ಕಮ್ಯುನಿಕೇಷನ್ ಸಂಬಂಧದಲ್ಲಿ ತುಂಬ ಇಂಪಾರ್ಟೆಂಟ್. ನೀವು ಹೇಳಿದಿರಿ, ಕಮ್ಯುನಿಕೇಷನ್ ಅಂತದ್ದು ಡಿಸ್ಕಷನ್ನಿಂದ ಹೋಗಿ ಅದು ಆರ್ಗ್ಯುಮೆಂಟಿಗೆ ಬರುತ್ತೆ. ಪ್ರತಿಯೊಂದು ಮಾತಿಗೂ ವಿಚಾರ ವಿನಿಮಯ ಆಗಬೇಕಲ್ಲ, ಡಿಸ್ಕಷನ್ ಆಗುತ್ತೆ. ದಟ್ ಇಸ್ ಹೆಲ್ದಿ. ಅದು ನೆಗೆಟಿವ್ ಭಾವನೆಗಳು ಸೇರಿಕೊಂಡದು ಆರ್ಗ್ಯುಮೆಂಟು. ನೀನು ಹಾಗೆ ಮಾಡಿದೆ, ನೀನು ಹೀಗೆ ಮಾಡಿದೆ, ನೀನು ಯಾಕೆ ಮಾಡಿದೆ, ನೀನು ಹೀಗೆ ಮಾಡಿದೆ, ಅದು ಆಗುವಾಗ ಅದು ಆರ್ಗ್ಯುಮೆಂಟ್ ಆಗಿ ಆ ಸ್ಥಾನಕ್ಕೆ ಹೋಗುವಾಗ ಇಬ್ಬರಿಗೂ ಎಂಜಾಯ್ಮೆಂಟ್ ಆಗೋದಿಲ್ಲ, ಅದು ಕಷ್ಟ ಆಗುತ್ತೆ. ಹಾಗೆ ಈ ಸಂಬಂಧಗಳು ಹಳಿಸಿ ಇನ್ನೂ ನನ್ನ ಮನಸ್ಸು ಸರಿ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ, ನನಗೆ ಈ ಸಂಬಂಧಕ್ಕೆ ಬೆಲೆ ಕೊಡಲಿಕ್ಕೆ ಆಗೋದಿಲ್ಲ ಅನ್ನೋಂಥ ಪರಿಸ್ಥಿತಿ ಬಂದಾಗ ಖಂಡಿತ ಇನ್ನೊಬ್ಬರ ಹೆಲ್ಪ್ ಬೇಕಾಗತ್ತೆ. ಆವಾಗ ಹೆಲ್ಪ್ ಅನ್ನುವಂಥದ್ದು ಯಾವುದೇ ಹೆಲ್ಪ್ ಇರ್ಬೋದು, ಅದು ಕೌನ್ಸಿಲರ್ ಅಥವಾ ಮೆಂಟಲ್ ಹೆಲ್ತ್ ಪ್ರೊಫೆಷನ್ ಹತ್ರ ಸಿಗಬೇಕಂತಿಲ್ಲ. ಅವರಿಬ್ಬರಿಗೂ ಆತ್ಮೀಯರಾಗಿ ಇರುವಂಥವರು, ಇಂಪಾರ್ಷಲ್ ಆಗಿರುವವರು. ಕಷ್ಟ ಆದರೂ ಕೂಡ ಅಂಥವ್ರು ಇರ್ತಾರೆ. ನಮ್ಮ ಇಬ್ಬರ ಅರ್ಥ ಮಾಡಿಕೊಂಡು ಅವರಿಗೆ ಸಪೋರ್ಟ್ ಮಾಡಿ ಒಂದು ಮಾಡಲಿಕ್ಕಿರೋರು ಇದ್ದಾರೆ, ಇಲ್ಲ ಅಂತಲ್ಲ. ಆದರೆ ಈ ನಮ್ಮ ಮೆಂಟಲ್ ಹೆಲ್ತ್ ಫೀಲ್ಡಿಗೆ ಬರುವಾಗ ನಾವು ವಿಲ್ ಡೂ ಇಟ್ ಇನ್ ಪ್ಯೂರ್ಲಿ ಪ್ರೊಫೆಷನಲ್ ವೇ. ಆವಾಗ ಅದರ ಔಚಿತ್ಯ ಏನಂತ ಹೇಳಿದರೆ, ವಿ ಹ್ಯಾವ್ ಸರ್ಟನ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಹ್ಯಾಂಡಲ್ ಸಚ್ ಥಿಂಗ್ಸ್. ಯಾಕಂತ ಹೇಳಿದ್ರೆ ಇದು ಪ್ರೊಫೆಷನ್. ಕೌನ್ಸಿಲಿಂಗ್ ಈಸ್ ಅ ಪ್ರೊಫೆಷನ್, ಥೆರಪಿ ಈಸ್ ಎ ಪ್ರೊಫೆಷನ್. ಇದು ಅವರಿಬ್ಬರ ಸಮಸ್ಯೆ, ನಾವು ಇನ್ವಾಲ್ವ್ ಆಗೋದಂತ ಹೇಳಿದೆ ಅಲ್ಲ, ನಾವು ಇನ್ವಾಲ್ವ್ ಆಗೋದೂ ಇಲ್ಲ. ಅವರಿಬ್ಬರ ಸಮಸ್ಯೆಗೆ ನಾವು ಹೊರಗಿನಿಂದ ಅರ್ಥ ಮಾಡಿಕೊಂಡು ಸಜೆಸ್ಟ್ ಮಾಡಿ ವಾಟ್ ಎವರ್ ಟು ಹೆಲ್ಪ್ ದೆಮ್ ಟು ಸಾಲ್ವ್ ದೇರ್ ಪ್ರಾಬ್ಲಮ್. ವಿ ಹ್ಯಾವ್ ಆ್ಯಂಪತಿ, ಸಿಂಪತಿ ಅಲ್ಲ. ಅಯ್ಯೋ ಪಾಪ ಅಂತ ಆ ಥರ ಪ್ರಶ್ನೆ ಬರೋದೇ ಇಲ್ಲ, ಬರಬಾರ್ದು. ಬಂದರೆ ಅಲ್ಲಿ ನೀವು ವಿಲ್ ಬಿ ಸೈಡಿಂಗ್ ಒನ್ ಆಫ್ ದಿ ಟೂ ಪೀಪಲ್. ದಟ್ ಶುಡ್ ನಾಟ್ ಕಮ್. It is not a question of sympathy, it is empathizing their problem and understanding their problem and helping them to solve their problems. It is their problem. We are there as a catalyst, as a support. ಅವರು ಏನು ಸಮಸ್ಯೆಗೆ ಹೋಗೋದು ಹಾಗೆ
ಯಾಕಂದರೆ ಈ ಥರ ಮೆರೈಟಲ್ ಕಾನ್ಫ್ಲಿಕ್ಟ್ ಅಥವಾ ಬೇರೆ ಸಂಬಂಧ ಹಳಿಸಿ ಸಮಸ್ಯೆ ಆದಾಗ ತುಂಬ ನಾವು ಡಿಪ್ರೆಷನ್ ನೋಡ್ತೇವೆ ಅಥವಾ ಸುಯಿಸೈಡಲ್ ಅಟೆಂಪ್ಟ್ಸ್ ನೋಡ್ತೇವೆ. ಅದು ಎಲ್ಲೆಲ್ಲಿಯಾ ಹೋಗ್ತದೆ. ಹಾಗೆ ಆಗಬಾರ್ದು. ಅವರು ಸಂಬಂಧ ಕೂಡಬೇಕು, ಬೆಸಿಬೇಕು ಮತ್ತು ಬೆಳಿಬೇಕು. ಆ ಉದ್ದೇಶದಿಂದ ಅವರಿಗೆ ಸಪೋರ್ಟಿವ್ ರೋಲಲ್ಲಿ ನಾವು ಮಾಡುವಂಥದ್ದು, ಅವರ ಪ್ರಾಬ್ಲಮನ್ನು ಸಾಲ್ವ್ ಮಾಡಲಿಕ್ಕೆ ಅವರಿಗೆ ಹೆಲ್ಪ್ ಮಾಡುವಂಥದ್ದು ಪ್ರೊಫೆಷನಲ್ ಹೆಲ್ಪ್. ಓಕೆ, ಒಂದು ಸಂಬಂಧವನ್ನು ಉಳಿಸಿಕೊಳ್ಬೇಕು, ಅದನ್ನು ಬೆಳೆಸಿಕೊಳ್ಬೇಕು ಅನ್ನೋದಾದರೆ ನಿಮ್ಮ ಒಂದು ಸಂದೇಶದ ಬಗ್ಗೆ ಹೇಳೋದಾದರೆ? ಹಾಂ, ಇದು ಸಂಬಂಧಗಳನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಳೋದು ಎರಡು ಕಡೆದು ಜವಾಬ್ದಾರಿ. ಎರಡು ಕಡೆ ಒಂದು ಸಂಬಂಧ ಅಂತ ನಾವು ಟೈಟಲ್ ಕೊಟ್ಟ ಮೇಲೆ ಅದನ್ನು ಉಳಿಸ್ಕೊಳ್ಳೋದು ಬೆಳೆಸ್ಕೊಳ್ಬೇಕು. ಅದಕ್ಕೆ ಸುಮಾರು ಮಾರ್ಗಗಳುಂಟು. ಎಲ್ಲ ನೆಗೆಟಿವ್ಸನ್ನು ಅವಾಯ್ಡ್ ಮಾಡಬೇಕು. ನಮ್ಮ ಮಧ್ಯದಲ್ಲಿ ಯಾವ್ದು ಬರ್ತದೆ ಆ ಅಡೆತಡೆಗಳನ್ನೆಲ್ಲ ದೂರ ಮಾಡಬೇಕು. ಒಂದು ಫಸ್ಟ್ ಪ್ರಿನ್ಸಿಪಲ್ ಇಸ್ ಡೋಂಟ್ ಅಲೋ ಎನಿಥಿಂಗ್ ಎಲ್ಸ್ ಟು ಕಮ್ ಇನ್ ಬಿಟ್ವೀನ್ ದ ಟು ಮೈಂಡ್ಸ್. ಅದು ಫೈನಾನ್ಸ್ ಇರ್ಬೋದು, ಮೆಟೀರಿಯಲಿಸ್ಟಿಕ್ ಇರ್ಬೋದು, ಅಥವಾ ಬೇರೆ ವ್ಯಕ್ತಿಗಳಿರ್ಬೋದು, ಅಥವಾ ಯಾರೇ ಇರ್ಬೋದು. ಇನ್ನೊಂದು ಮನಸ್ಸು, ಇನ್ನೊಂದು ವಸ್ತು, ಇನ್ನೊಂದು ಹಣಕಾಸಿನ ವಿಷಯ ಅದು ಮಧ್ಯದಲ್ಲಿ ಬರಲಿಕ್ಕೆ ಬಿಡ್ಬೋದು, ಅವಾಯ್ಡ್ ಮಾಡಬೇಕು. ಮತ್ತು ಈಗಾಗಲೇ ಹೇಳಿದಾಗೆ ಸಂಬಂಧಗಳನ್ನು ಅಲ್ಲಿ ಅರ್ಥ ಮಾಡ್ಕೊಳ್ಳೋದು, ಗೌರವಿಸೋದು. ಎರಡು ಮನಸ್ಸು, ಒಂದು ಮನಸ್ಸು ಇನ್ನೊಂದು ಮನಸ್ಸನ್ನು ಗೌರವಿಸಬೇಕು, ಒಂದು ಮನಸ್ಸು ಇನ್ನೊಂದು ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕು, ಒಂದು ಮನಸ್ಸು ಇನ್ನೊಂದು ಮನಸ್ಸನ್ನು ಅವರಿಗೂ ಕೂಡ ಪ್ರೈವೇಸಿ ಉಂಟು ಅಂತೇಳಿ ಇದು ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಆ ಥರದಲ್ಲಿ ಯು ಹ್ಯಾವ್ ಟು ಲಿಸನ್, ರೆಸ್ಪೆಕ್ಟ್ ಆ್ಯಂಡ್ ಯು ಹ್ಯಾವ್ ಟು ಲರ್ನ್ ಆಲ್ಸೋ. ಅವರನ್ನು ಅರ್ಥ ಮಾಡ್ಕೊಳ್ಳೋದು ಅಂತೇಳಿ ಲರ್ನಿಂಗ್ ಅದು ಅದರ್ ಪರ್ಸನ್ಸ್ ಲೈಕಿಂಗ್ ಆ್ಯಂಡ್ ಡಿಸ್ಲೈಕಿಂಗ್ಸ್ ಹೇಗೆ ಅದನ್ನೆಲ್ಲ ಲರ್ನಿಂಗ್. ಮತ್ತು ಲವ್ವಿಂಗ್. ಲವ್ ಅನ್ನುವಂಥದ್ದು ಅದು ಬರೀ ಸ್ವಂತಕ್ಕೆ ಮಾತ್ರ ಅಲ್ಲ, ಅದು ಬೇರೆಯವರಿಗೆ ಕೊಡಲಿಕ್ಕೆ ಕೂಡ ಬೇಕಾದಷ್ಟು ಇರ್ತದೆ. ಲವ್ ಅನ್ನುವಂಥದ್ದು ಅದು ಒಂದು ಅಕ್ಷಯ ಪಾತ್ರ ಇದ್ದ ಹಾಗೆ. ಅದರಲ್ಲಿ ಬೇರೆ ಬೇರೆ ಡೈಮೆನ್ಷನ್ಸ್ ಇರುತ್ತೆ. ತಂದೆ ತಾಯಿಗೆ ಕೊಡುವಂಥ ಲವ್, ಸಿಬ್ಲಿಂಗಿಗೆ ಕೊಡುವಂಥ ಲವ್, ಹೆಂಡತಿಗೆ ಕೊಡುವಂಥ ಲವ್, ಮಕ್ಕಳಿಗೆ ಕೊಡುವಂಥ ಲವ್, ಅಲ್ಲಿ ಡೈಮೆನ್ಷನ್ಸ್ ಇರುತ್ತೆ. ಆದರೆ ಗಂಡ ಹೆಂಡತಿ ಅಂತ ಬರುವಾಗ ಅಲ್ಲಿ ಶೇರಿಂಗ್ ಇಸ್ ಮೋರ್ ಇಂಪಾರ್ಟೆಂಟ್. ಆ ಲವ್ವಿಂಗ್, ಸೆಲ್ಫ್ ಲವ್ ಪ್ಲಸ್ ಸೆಲ್ಫ್ ಲವ್ವಿಂದಾಗಿ ನಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಬರುತ್ತೆ, ಅದೆಲ್ಲ ಬೇರೆ ವಿಚಾರ. ಗಂಡ ಹೆಂಡತಿಯಲ್ಲಿ ಆ ಒಂದು ಏನು ಪ್ರೀತಿ ಪ್ರೇಮ ಅದರಲ್ಲಿ ಶೇರಿಂಗ್ ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಅದು ಆ ಪ್ರೀತಿ ಅನ್ನುವಂಥದ್ದು ಅದು ಹೇಳಿದ ಹಾಗೆ ಗಮ್ ಥರ, ಫೆವಿಕಾಲ್ ಥರ ಅಂಟಿಸ್ಕೊಂಡು ಇರುವಂಥ ಆಗಬೇಕು. ಅದು ಅವರಿಗೆ ಬೆಸುಗೆ ಆಗಿ ಇರಬೇಕು. ಹಾಗೆ ಈ ಲವ್ ಅನ್ನುವಾಗ ಬರೀ ಒಂದು ಮನಸ್ಸಿನ ಲವ್ ಅಂತ ಆ ಥರ ಕಾನ್ಸೆಪ್ಟ್ ಅಲ್ಲ. ಲವ್ ಇಸ್ ಟು ಲವ್ ಇನ್ ಟೋಟಲ್. ಅದರಲ್ಲಿ ದೈಹಿಕ ಇದು ಬರುತ್ತೆ, ಸೆಕ್ಚುಯಲ್ ಕಾಂಪೊನೆಂಟು ಬರುತ್ತೆ. ಈ ದೈಹಿಕ ಸಂಬಂಧಗಳು ದಟ್ ಈಸ್ ಹ್ಯೂಮನ್ ನೇಚರ್. ನಮ್ಮ ಮನಸ್ಸಿನಲ್ಲಿರುವಂಥದ್ದು ಅದು ಮೆದುಳಲ್ಲಿ ಕೆಮಿಕಲ್ ಇದರಲ್ಲಿ ಅಟ್ರಾಕ್ಷನ್ ಆ್ಯಂಡ್ ದ ಫಿಸಿಕಲ್ ಕಾಂಟ್ಯಾಕ್ಟ್ ಆಲ್ಸೋ ಇಂಪ್ರೂವ್ಸ್ ದಟ್ ರಿಲೇಷನ್ಶಿಪ್. ಇದೆಲ್ಲ ದೈಹಿಕ ಸಂಬಂಧಗಳು ಕೂಡ ಇದಕ್ಕೆ ಪೂರಕ ಆಗ್ತದೆ. ಆ ಥರದಲ್ಲಿ ಒಬ್ಬರನ್ನೊಬ್ಬರು ಪ್ರೀತಿಸಿದರೆ ಈ ಸಂಬಂಧ ಉಳಿತದೆ. ಅದು ಯಾವುದೇ ಇರ್ಬೋದು, ಯಾವುದೇ ಥರದ ಸಂಬಂಧಗಳು ಕೂಡ ಉಳಿತದೆ ಮತ್ತು ಬೆಳೀತದೆ. ಎಸ್ ಡಾಕ್ಟರ್, ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ನೀಡಿದ್ರಿ. ಧನ್ಯವಾದಗಳು ಡಾಕ್ಟರ್. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಆದಷ್ಟು ಸಂಬಂಧವನ್ನು ಉಳಿಸಿಕೊಳ್ಳೋಣ, ಹಾಗೆಯೇ ಬೆಳೆಸ್ತಾ ಹೋಗೋಣ ಅಂತ ಹೇಳ್ತಾ ಇದಾಗಿತ್ತು ಈ ವಾರದ ಪಾಡ್ಕಾಸ್ಟ್. ಮತ್ತೆ ಮುಂದಿನ ವಾರ ಮತ್ತೊಂದು ಪಾಡ್ಕಾಸ್ಟ್ ಜೊತೆ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ ದೈಜ್ ವರ್ಲ್ಡ್ 24/7.